ಎಲ್ಲಿ ಹೋಗ್ತಿದ್ಯಾ ಬಿಸಿಲಲ್ಲಿ? ನಿನ್ನೆ ಕೇಳ್ತಾ ಇರೋದು ಎಲ್ಲಿ ಹೋಗ್ತಿದ್ಯಾ? ಗೊತ್ತಿಲ್ಲ ಭಾವ. ಗೊತ್ತಿಲ್ಲ ಅಂದ್ರೆ ಏನರ್ಥ? ಎಲ್ಲಿಗೆ ಹೋಗ್ತೀನೋ ಅದೇ ನನ್ ಗುರಿ. ಯಾಕೆ ತಲೆ ಕೆಟ್ಕೊಳ್ತಾರ ಮಾತಾಡ್ತಿದ್ದಾರೆ? ಮನೆಯಿಂದ ಆಚೆ ಹಾಕಿದಾರ. ನಡಿ ಮನೆಗೆ. ನಾನ್ ಬರಲ್ಲ ಭಾವ. ನಮ್ಮಮ್ಮ ಏನಾರಂದ್ರ? ಇಲ್ಲ ಭಾವ, ಯಾರೇನು ಅನ್ಲಿಲ್ಲ. ಭಾವ ಭಾವ, ನಾನ್ ಬರಲ್ಲ ಭಾವ, ನಾನ್ ಬರಲ್ಲ. ನನ್ ಮಾತ್ ಕೇಳಿ ಭಾವ. ಕಾರ್ ಹತ್ತು ಅಂದೆ ಭಾವ. ನನಗೆ ಸಿಟ್ಟು ಬಂದ್ರೆ ನಾನು ಒಳ್ಳೆ ಮನುಷ್ಯ ಅಲ್ಲ. ಹತ್ತು ಕಾರು. ಹಾ, ಇದ್ದಕ್ಕಿದ್ದಾಗೆ ತಲೆ ಸುಟ್ಕೊಂಡು ಬಿದ್ದು ಅಂತೀರಿ. BP ನಾರ್ಮಲ್ ಆಗೇ ಇದೆ ಅಂದ್ರೆ ಏನೋ ನೋಡಿ ಹೆದರ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಇರ್ಬೋದು, ಹೊರಗಡೆ ಇದ್ಲು, ಏನೋ ನೋಡಿ ಗಾಬರಿಯಾಗಿ ಓಡ್ ಬಂದ್ಲು. ಇವರು ಸಂಪೂರ್ಣವಾಗಿ ಗುಣ ಆಗೋ ತನಕ ಯಾರಾದ್ರೂ ಇವ್ರ ಜೊತೆ ಇರಲೇಬೇಕು. ಡಾಕ್ಟ್ರೆ, ಏನು ಗಾಬರಿ ಇಲ್ಲ ತಾನೆ? ನಿಮ್ಗೆ ಯಾಕ್ರಿ ಗಾಬರಿ? ಗಾಬರಿ ಆಗಿರೋದು ಇವ್ರಿಗೆ, ಅದಕ್ಕೆ ಹೀಗಾಗಿದೆ. ಏನಾಯ್ತಮ್ಮ? ಯಾಕೆಲ್ಲ ಇಲ್ಲಿ ಸೇರಿದ್ದೀರಿ? ಐಶ್ವರ್ಯಂಗೆ ಮೈ ಹುಷಾರಿಲ್ಲ ಕಣೋ. ಇದ್ದಕ್ಕಿದ್ದ ಹಾಗೆ ತಲೆ ಸುತ್ತ ಬಂದು ಬಿದ್ಬಿಟ್ಲು. ಅದಕ್ಕೆ ಡಾಕ್ಟರ್ ಬಂದಿದ್ದಾರೆ. ಕ್ರಾಂತಿ, ನೀವ್ ಬಂದಿದ್ದು ಒಳ್ಳೇದೇ ಆಯ್ತು. ಡಾಕ್ಟರ್ ಹೇಳಿದ್ದಾರೆ ಐಶ್ವರ್ಯನ್ ಜೊತೆ ಯಾರಾದ್ರೂ ಇರ್ಬೇಕು ಅಂತ. ನಿಂದೇನಾದ್ರು ಕೆಲಸ ಇದ್ರೆ ಮುಗಿಸ್ಕೊಂಡು ಬಂದ್ ಐಶ್ವರ್ಯನ್ ಜೊತೆ ಇರು. ಹೋಗು. ನೀವೇನು ಯೋಚನೆ ಮಾಡ್ಬೇಡಿ, ಕಾಂತಿ ಇರ್ತಾಳೆ. ಐಶ್ವರ್ಯಂಗೂ ಅವಳು ಹೊಂದಿಕೆ ಆಗ್ತಾಳೆ. ಅಲ್ಲಮ್ಮ, ನೀನ್ ಸುಮ್ಮನೆರೋ. ಹೋಗಿ ಔಷಧಿ ತಗೊಂಬ. ಅವಳು ಬೇಡ ಇವಳು ಬೇಡ ಅಂದ್ರೆ ಹೇಗೋ? ಅವಳ ಜೊತೆ ಯಾರಿರ್ತಾರೆ? ಗಂಗಾ ಇರಕ್ಕಾಗತ್ತಾ? ಗಂಗನ್ ಮಗನ್ಗೆ ಪರೀಕ್ಷೆ. ಕಾಂತಿನೇ ಇರ್ಲಿ ಬಿಡು. ಏನಾಯ್ತು ರೇಣುಕಮ್ಮ? ಜೋರಾಗಿ ಮಾತಾಡ್ತಾ ಇದ್ರೆ ಯಾರಿಗೆ ಹೋಯ್ತಾ ಇದ್ರಿ? ಅದೇ ಆ ಪೀಡೆ ಬಂದಿದೆ ದುಡ್ಡು ತಗೊಂಡೋಗೋದಕ್ಕೆ. ಯಾರು? ನಾವೊಂದು ಕೆಲಸ ಹೇಳಿದ್ವಲ್ಲ, ಕೆಲಸ ಮುಗೀತು, ಅದಕ್ಕೆ ದುಡ್ಡು ತಗೊಂಡೋಗಕ್ಕೆ ಬಂದಿದ್ದಾನೆ. ಓ, ಗೋವಿಂದನಾ? ಅವನೇ. ಅದು ನಮ್ಮ ಕೆಲ್ಸದವನ್ ಹೆಂಡತಿಗೆ ಮೈ ಹುಷಾರಿಲ್ವಂತೆ. ಅರ್ಜೆಂಟಾಗಿ ದುಡ್ಡು ಬೇಕು ಅಂತ ಬಂದಿದ್ದಾನೆ. ಕೊಟ್ಟು ಬರ್ತೀನಿ. ವಿಷಯ ಯಾರಿಗಾನ ಗೊತ್ತಾದ್ರೆ ನಿನ್ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಗೊತ್ತಾಯ್ತಾ? ನಡಿ ನಡಿ. ಮನೆಗೆ ನುಗ್ಗಿಟ್ಟು ಕಳ್ಳತನ ಮಾಡೋಷ್ಟು ಧೈರ್ಯ ಬಂತು. ಸ್ವಾಮಿ, ನಾನ್ಯಾಕೆ ಕಳ್ಳತನ ಮಾಡ್ಬೇಕು? ಏನಿದು ಇಷ್ಟೊತ್ತಲ್ಲಿ ಇಲ್ಲಿ ಯಾಕೆ ಬಂದಿದ್ಯಾ ಬೊಗಳು? ಅದು ಬೊಗಳು ರೇಣುಕಮ್ಮನವರು ಒಂದು ಕೆಲಸ ಮಾಡೋಕೆ ಹೇಳಿದ್ರು. ಮೊನ್ನೆ ಭಾನುವಾರ ರವೀಂದ್ರ ಅಮ್ಮ ಮತ್ತೆ ಕಾಂತಿ ಅಮ್ಮ ಶಾಲೆಗೆ ಬರ್ತಾರೆ. ಅವರಿಬ್ರು ಬಂದು ಒಳಗಡೆ ಹೋಗ್ತಾರೆ. ಹೋಗಿ ಸ್ವಲ್ಪ ಹೊತ್ತಿಗೆ ನೀನು ಹೊರಗಡೆಯಿಂದ ಲಾಕ್ ಮಾಡಿಬಿಡು. ಅಷ್ಟೊತ್ತಿಗೆ ನನ್ನ ಎರಡನೇ ಮಗ ಮಂಜುನಾಥ ಬಂದ್ಬಿಡ್ತಾನೆ. ಅವ್ರ ದೃಷ್ಟಿಲದು ಬೇರೆ